ಸಾವ್ಗೆ ನ್ಯಾಯ ಕೊಡ್ಸೋಕ್ಕೂ ಆಗ್ತಿಲ್ವಲ್ಲ ರವಿ. ಅಮಾಯಕರ ಜೀವದ ಜೊತೆ ಚೆಲ್ಲಾಟ ಆಡೋರು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಧರ್ಮೇಂದ್ರ ಮತ್ತು ಅವನ ಮಗನ ನಾನು ಸುಮ್ಮನೆ ಬಿಡಲ್ಲ. ಇವನ್ ಮೋಜಿಗೆ ನಮ್ಮಂಥವ್ರ ಜೀವನ ಯಾಕೆ ಬಲಿ ಕೊಡಬೇಕು? ಅವನ ಪೊಲೀಸರ ಕೈಗೆ ಸಿಗಲಿ, ಅದೇ ದಿನ ನಾನು ಅವನ ಎದುರುಗಡೆ ನಿಂತು ಕೇಳ್ತೀನಿ ಯಾಕೆ ಹಿಂಗೆ ಮಾಡಿದೆ ಅಂತ. ನೀನು ನನ್ನ ಜೀವನಕ್ಕೆ ಹೀಗೆ ಬಂದು ಹಾಗೆ ಹೋದ ಅತಿಥಿ ಆಗಿಬಿಟ್ಟೆ. ನಾವು ತುಂಬ ಕಡಿಮೆ ಸಮಯ ಕಳೆದಿರ್ಬೋದು, ಆದರೆ ನೀನು ನನ್ನ ಜೊತೆ ಇದ್ದ ಅಷ್ಟು ಸಮಯಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ನೀನು ನನ್ನ ಜೀವದ ಗೆಳೆಯ ರವಿ. ಧರ್ಮೇಂದ್ರನ ಸಾಮ್ರಾಜ್ಯದ ಮೇಲೆ ಕಣ್ಣಿಟ್ಟಿದೆಯಲ್ಲ, ಅದಕ್ಕೆ ಉತ್ತರಾಧಿಕಾರಿ ಆಗಬೇಕು ಅಂದ್ಕೊಂಡಿದೆಯಲ್ಲ, ಅವನ ಸಿಂಹಾಸನ ಬೇಕಲ್ಲ ನಿನಗೆ. ನಿನ್ನ ಈ ಆಸೆ ಈಡೇರೋದಕ್ಕೆ ನಾನು ಬಿಡಲ್ಲ. ಯಾವ ಜಾಗಕ್ಕೆ ನೀನು ಬರಬೇಕು ಅಂತ ಅಂದ್ಕೊಂಡಿದ್ಯೋ ಅಲ್ಲಿಗೆ ನೀನು ಬರಬಾರ್ದು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅಲ್ಲ ರೀ, ನಾನು ಆವಾಗಲಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ ನೀವು? ಹಾಗೇನೂ ಇಲ್ಲ. ಹೊಸ ಚೌಟ್ರಿಗೆ ಗುದ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಎಷ್ಟೊತ್ತಿಗೆ ಬರ್ತಿದ್ಯಾ? ಗುದ್ಲಿ ಪೂಜೆನ ನೀವೇ ಮಾಡ್ಕೊಳ್ಳಿ ಬರ್ತೀವಿ. ನನಗೆ ಯಾಕೋ ಮನಸ್ಸು ಸರಿ ಇಲ್ಲ. ಅರೆ, ಮನಸ್ಸು ಸರಿ ಇಲ್ಲ ಅಂತ ಎಷ್ಟು ದಿನ ಮನೇಲೆ ಕೂತಿರ್ತೀಯ ಧರ್ಮ? ಇದೆಲ್ಲದರಿಂದ ಆಚೆ ಬಾ. ಗುದ್ಲಿ ಪೂಜೆಗೆ ನೀ ಇಲ್ಲ ಅಂದರೆ ಹೇಗೆ ಹೇಳು? ನಾನು ಬರದೇ ಇದ್ರೂ ಗುದ್ಲಿ ಪೂಜೆ ನಡೆಯುತ್ತೆ ಅಲ್ವಾ? ನೀವು ಮುಂದುವರಿಸಿ. ಅದಿರಲಿ ಮೂರ್ತಿ, ಮೊನ್ನೆಯಿಂದ ನನಗೆ ಒಂದು ವಿಷಯ ಕಾಡ್ತಾ ಇದೆ. ಹೇಳಿ ಧರ್ಮ, ಏನು ವಿಷಯ? ನಾನು ಆಕ್ಸಿಡೆಂಟ್ ಆಗಿರೋ ಹುಡುಗನ ಫ್ಯಾಮಿಲಿ ಬಗ್ಗೆ ವಿಚಾರಿಸೋದಕ್ಕೆ ಹೇಳಿದ್ದೆ. ವಿಚಾರಿಸಿದ್ಯಾ? ಅಲ್ಲ, ವಿಚಾರಿಸಿಲ್ಲ ಅಂತಂದರೆ ಈಗಲೇ ವಿಚಾರಿಸು. ಈಗ ಯಾಕೆ ವಿಚಾರ ಅಂತ? ಯಾಕೆ ಅಂದರೆ ಆ ಫ್ಯಾಮಿಲಿ ಪ್ರಾಬ್ಲಮಲ್ಲಿರ್ಬೋದು, ನಾವು ಹೆಲ್ಪ್ ಮಾಡಬೇಕು ಅಲ್ವಾ? ನೀನು ಅದೆಲ್ಲ ತಲೆ ಕೆಡಿಸ್ಕೋಬೇಡ ಧರ್ಮ, ನಾನು ಹ್ಯಾಂಡಲ್ ಮಾಡ್ತೀನಿ. ಹ್ಯಾಂಡಲ್ ಮಾಡೋದಲ್ಲ ಮೂರ್ತಿ, ಇದು ಆ ಮನೆ ಮಗನಿಗೆ ಸಂಬಂಧಪಟ್ಟಿರೋ ಪ್ರಶ್ನೆ. ನ್ಯಾಯ ಮತ್ತು ನೀತಿ ಎರಡೂ ದೃಷ್ಟಿನೂ ನಾವು ಸರಿ ಇರಬೇಕು. ಅದಿಲ್ಲದೆ ಇದ್ದರೆ ಕಾನೂನು ಮತ್ತು ಕರ್ಮ ಎರಡೂ ನಮ್ಮ ಹಿಂದೆ ಬೀಳುತ್ತೆ. ಮೊದಲೆಲ್ಲ ಮಾಡಿರೋ ತಪ್ಪನ್ನು ಮತ್ತೆ ರಿಪೀಟ್ ಮಾಡಬಾರ್ದು. ಧರ್ಮ, ನನ್ನ ಮಾತು ಕೇಳು. ಈಗ ಅದನ್ನೆಲ್ಲ ಯೋಚನೆ ಮಾಡಬೇಡ. ನಿನ್ನ ಮನಸ್ಸು ಸರಿ ಇಲ್ಲ ಅಂತಿದ್ಯಾ. ಇಂಥ ಟೈಮಲ್ಲಿ ಹೀಗೆಲ್ಲ ಅನ್ಸೋದು ಸಹಜ. ಮೂರ್ತಿ, ಇಲ್ಲಿ ತನಕ ನೀನು ಹೇಳಿದ್ದನ್ನೆಲ್ಲ ನಾನು ಕೇಳಿದ್ದೀನಿ. ಆದರೆ ಈ ವಿಷಯದಲ್ಲಿ ನಾನು ಹೇಳಿದ್ದನ್ನು ನೀನು ಮಾಡ್ತೀಯ. ಸರಿ ಧರ್ಮ. ಏನಪ್ಪ ಏನೋ ಬರಿತಾ ಇದೀಯಾ? ಲೆಕ್ಕ ಬರಿತಾ ಇದ್ದೀನಿ ಮಗಳೇ. ಬಾವಿಗೆ ಹಾಕಿದ್ರು ಲೆಕ್ಕ ಹಾಕಬೇಕು ಅಂತ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ. ಈ ಮನೇಲಿ ನಡೀತಾರೆ ಮೊದಲನೇ ಮದುವೆ ಅಲ್ಲ, ಅದಕ್ಕೆ ಲೆಕ್ಕ ಬರಿತಾ ಇದ್ದೀನಿ. ಇಷ್ಟೊಂದು ಕಾಸ? ಇದಕ್ಕಿಷ್ಟೆಲ್ಲ ಖರ್ಚಾಗುತ್ತಪ್ಪ? ನಿಮ್ಮ ಅಪ್ಪ ಅಂದರೆ ಏನು ಅಂದ್ಕೊಂಡಿದ್ಯಾ? ಅವಳು ಅಪ್ಪ ಅಂತ ಕರೆದೇ ಇದ್ರು ನನ್ನ ಕರ್ತವ್ಯ ನಿಭಾಯಿಸ್ತಾ ಇದ್ದೀನಿ. ಯಾವುದಕ್ಕೂ ಕಡಿಮೆ ಆಗಬಾರ್ದು, ಹಂಗೆ ಖರ್ಚು ಮಾಡ್ತಾ ಇದ್ದೀನಿ. ಇಡೀ ಊರವರೆಲ್ಲ ಮಾತಾಡ್ಕೋಬೇಕು, ಈ ಮಹೇಶ ಹೆಂಗ್ ಮದುವೆ ಮಾಡಿಸ್ತಾ ಗೊತ್ತಾ ಅಂತ. ಇದೇನಪ್ಪ, ಅಕ್ಕನಿಂದ 50,000 ಅಂತಿದೆ. ಅದು ಮದುವೆ ಖರ್ಚಿಗೆ ಅಂತ ನಿಮ್ಮತ್ತೆ ಕೊಟ್ಟಿರೋದು. ನನ್ನ ಕೈಲಿ ಅಷ್ಟೊಂದು ದುಡ್ಡು ಎಲ್ಲಮ್ಮ ಇರುತ್ತೆ. ನೋಡು ಮಗಳೇ, ನೀನು ಹೋಗಿ ಓದ್ಕೋ. ಮದುವೆ ಟೈಮಲ್ಲಿ ನೀನು ಓದ್ಕೊಳ್ಳೋಕೆ ಎಲ್ಲಿ ಟೈಮ್ ಇರುತ್ತೆ? ಹೋಗಿ ಓದ್ಕೋ ಹೋಗು.
ಬಂದ್ಯಾ? ನೋಡು, ನಾಳೆ 4-5 ಜೊತೆ ಬಟ್ಟೆ ರೆಡಿ ಮಾಡ್ಕೋ. ಎಲ್ಲ ಕಲರ್ ಇರಬೇಕು, ಚೆನ್ನಾಗಿ ಕಾಣಬೇಕು. ಯಾಕಪ್ಪ ಎಲ್ಲಿ ಕಳಿಸ್ತಿದ್ಯಾ? ಎಲ್ಗೂ ಕಳಿಸ್ತಾ ಇಲ್ಲ ಮಗಳೇ, ಅದೇನೋ ಪ್ರೀ ಶೂಟ್ ಇರುತ್ತಲ್ಲ, ಪ್ರೀ ಶೂಟು. ಏನಪ್ಪ ಅದು ಪ್ರೀ ಶೂಟು? ಯಾರು ಫ್ರೀಯಾಗಿ ಶೂಟ್ ಮಾಡ್ತಾರೆ? ಅದಲ್ಲ ಮಗಳೇ, ಈ ಮದುವೆಗಿನ್ನ ಮುಂಚೆ ಗಂಡು ಹೆಣ್ಣಿಬ್ರು ಫೋಟೋ ತೆಗೆಸ್ಕೊತಾರಲ್ಲ ಅದು. ಅಯ್ಯೋ ಅಪ್ಪ, ಅದು ಪ್ರೀ ವೆಡ್ಡಿಂಗ್ ಶೂಟು. ಅದೇ ಪ್ರೀ ಶೂಟು. ಏನಪ್ಪ ನೀನು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ತಾ ಇದೀಯಾ? ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಅದೆಲ್ಲ ನಾನು ಯಾಕೆ ಮಾಡಿಸ್ಲಿ ಮಗಳೇ? ಅಕ್ಕ ಅವಳು ದುಡ್ಡಲ್ಲಿ ಮಾಡಿಸ್ತೀನಿ ಅಂದ್ಲು, ನಾನು ಯಾಕೆ ಬೇಡ ಅನ್ಲಿ? ಗಂಡಿನ ಕಡೆಯವ್ರು ಏನೋ ಪಾಪ ಆಸೆ ಪಡ್ತಾ ಇದ್ದಾರೆ, ನಾವು ಬೇಡ ಅನ್ಬಾರ್ದು. ಇದಕ್ಕೆ ಅಂತ ಹೊಸ ಬಟ್ಟೆ ಏನು ತಗೊಳ್ಳೋದು ಬೇಡ. ಪುರುಷಿಗೆ ಫೋನ್ ಮಾಡಿ ಅವನು ಯಾವ ಥರ ಬಟ್ಟೆ ಹಾಕತಾನಂತ ತಿಳ್ಕೊಂಡು ಆ ಬಟ್ಟೆಗೆ ಮ್ಯಾಚ್ ಮಾಡ್ಕೊಂಡು ಹಾಕೋ. ಈ ಮಹೇಶ ಪ್ರೀ ಶೂಟ್ ಮಾಡಿದಾನೆ ಅಂತ 4 ಜನ ಮಾತಾಡ್ಕೋಬೇಕು. ಮಹೇಶ್ ಸರ್, ದಯವಿಟ್ಟು ಇಂಥದ್ದನ್ನೆಲ್ಲ ಇಟ್ಕೋಬೇಡಿ, ನನಗಿಷ್ಟ ಇಲ್ಲ. ನನ್ನ ಮಗ ಫೋಟೋ ಶೂಟ್ ಬೇಕು ಅಂತ ಹೇಳ್ತಾವನೆ. ಇತ್ತೀಚೆಗೆ ಈ ಮೂರ್ತಿ ನಾನು ಏನು ಹೇಳಿದರೂ ಬೇಡ ಅಂತಾರೆ. ಆದರೆ ಇದು ಒಂದು ಜೀವದ ಪ್ರಶ್ನೆ. ಆ ಫ್ಯಾಮಿಲಿನ ನಾನೇ ಹುಡುಕ್ತೀನಿ. ರೀ, ಇದೇ ಮಾತನ್ನ ನೀವು ಮೂರ್ತಿಯವ್ರ ಜೊತೆ ಸಮಾಧಾನವಾಗಿ ಹೇಳ್ಬೋದಾಗಿತ್ತಲ್ವಾ? ಇಷ್ಟೊಂದು ಕಟುವಾಗಿ ಯಾಕೆ ಮಾತಾಡಿದ್ರಿ? ಹಾಗೆ ನೋಡಿದರೆ ನಾನು ತುಂಬ ಸಮಾಧಾನದಿಂದನೇ ಮಾತಾಡಿದ್ದೀನಿ ಸಾವಿತ್ರಿ. ಜೀವನದಲ್ಲಿ ಕೆಲವೊಂದು ವಿಷಯಗಳು ಗೊತ್ತಾದ ಮೇಲೆ ನಾವು ಕಟುವಾಗಲೇಬೇಕಾಗತ್ತೆ. ನಿನಗದು ಅರ್ಥ ಆಗೋದಿಲ್ಲ. ಫೋಟೋ ತೆಗೆಸ್ಕೋಬೇಕನ್ನೋದು ನನ್ನ ಮಗನ ಆಸೆ. ಅವನ ಆಸೆನ ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ನನಗಿದೆಲ್ಲ ಇಷ್ಟ ಇಲ್ಲ, ದಯವಿಟ್ಟು ಬೇಡ. ಅಕ್ಕನ ಮುಂದೆ ಮರ್ಯಾದೆ ತೆಗಿಬೇಡ ನೀನು. ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ. ಎಂಗೇಜ್ಮೆಂಟ್ ಆಗಿರೋ ಹುಡುಗನ ಜೊತೆ ಫೋಟೋ ತೆಗೆದ್ರೆ ಏನು ತಪ್ಪು? ಈಗಿನ ಕಾಲದಲ್ಲಿ ಫೋಟೋ ಶೂಟ್ ಮಾಡಿಸೋದು ಕಾಮನ್ನು. ಅಕ್ಕ, ನೀನೇನು ತಲೆ ಕೆಡಿಸ್ಕೊಬೇಡ. ಬೆಳಿಗ್ಗೆನೆ ಪುರುಷಿಗೂ ಆರಾಧನೆಗೂ ಫೋಟೋ ಶೂಟ್ ಫಿಕ್ಸು. ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳಲ್ಲ, ಸ್ವಲ್ಪ ಅವಳಿಷ್ಟನೂ ನೋಡಬಾರ್ದಾ? ಎಲ್ಲನೂ ಅವಳಿಷ್ಟ ಅಂತ ಕುಂತ್ರೆ ನಮ್ಮಿಷ್ಟ ಕೇಳೋರು ಯಾರು? ಪುರುಷಿ ನಿನ್ನ ಮಗಳಿಗೆ ಗಂಡ ಆಗೋನು. ಅವನಿಗೇನಿಷ್ಟನೋ ಅದನ್ನ ನಿನ್ನ ಮಗಳು ಕಲಿಬೇಕು. ಇಲ್ಲಾಂದ್ರೆ ನಾಳೆ ಮದುವೆ ಆದ್ಮೇಲೆ ಇನ್ನೂ ಕಷ್ಟ ಆಗುತ್ತೆ. ಏ ಮಹೇಶ, ಯಾಕ್ಲ ರೇಗ್ತೆ ಹೆಣ್ಣು ಮೇಲೆ? ಹಂಗಲ್ಲ ನೀ ಸುಮ್ಕಿರ್ಲ ವಸಿ. ನಿಂಗೆ ಇವೆಲ್ಲ ಅರ್ಥ ಆಗಕ್ಕಿಲ್ಲ. ಹೆಣ್ಣೈಕ್ಳಿಗೆ ಇಂಥವೆಲ್ಲ ಇಷ್ಟ ಆಗಕ್ಕಿಲ್ಲ ಕಣ್ಲ. ಈ ನಾಚಿಕೆ ಸಂಕೋಚ ಎಲ್ಲ ಇರ್ತವೆ. ಅವೆಲ್ಲ ಹೋಗ್ಲಿ ಅಂತಾನೆ ಲಗ್ನದಾಗೆ ಕೈ ಹಿಡಿಸೋ ಶಾಸ್ತ್ರ ಮಾಡೋದು. ಈ ಶಾಸ್ತ್ರಗಳಿಗೆಲ್ಲ ಏನು ಅರ್ಥ ಅಂತ ನಿನಗೆ ಗೊತ್ತೇನಿಲ್ಲ. ಪಾಪ ಮಗ ಸಂಕೋಚಕ್ಕೆ ಹಂಗೆ ಅಂತೈತೆ. ಆಮ್ಯಾಕೆ ಅವಳೇ ಹೋಗಿ ಬರ್ತಾಳೆ ಬಿಡು. ಅಂದಂಗೆ ನೆನ್ನೆ ನಡೆದಿರೋ ವಿಷಯ ನಂಗೆ ಗೊತ್ತಾಯ್ತು ಕಣವ. ಹಂಗಾಗಬಾರ್ದಾಗಿತ್ತು. ನನ್ನ ಮಗ ಒಸಿ ಅವಿವೇಕಿ, ಅದಕ್ಕೆ ಹಿಂಗೆಲ್ಲ ಆಗ್ಬಿಟ್ಟದೆ.
ನಾನು ಜ್ಯೋತಿಷಿಗಳ ಹತ್ರ ಶಾಸ್ತ್ರ ಕೇಳಿವ್ನು ಕಣವ. ಅವ್ರು ಹೇಳವ್ರೆ ಇವನು ಮದುವೆ ಆದ್ಮೇಲೆ ಸಂದ ಕಾಯ್ತಾನೆ ಅಂತ. ಎಲ್ಲ ಸಂದಕ್ಕೆ ಆಯ್ತದೆ, ಅದಕ್ಕೆ ಈ ಮದುವೆ ಮಾಡಿಸ್ತಾ ಇರೋದು. ನೀವೇನು ತಲೆ ಕೆಡಿಸ್ಕೋಬೇಡಿ, ನನ್ನ ಮಗ ಒಳ್ಳೆಯವನಯ್ಯ, ಸಿನ್ನಾಯಿ ಬುದ್ಧಿ. ಅದೇನೋ ಹೇಳ್ತಾರಲ್ಲ ಹುಡುಗಾಟಿಕೆಗೆ ಹಂಗೆಲ್ಲ ಆಡ್ತದದು. ನೋಡವ, ನನ್ನ ಮಗನ ಸರಿ ದಾರಿಗೆ ತರೋ ಜವಾಬ್ದಾರಿ ನಿಂದು ಕಣವ. ನಿನ್ನ ತತ್ಯನ ನಂಬಿಕೆ ನಂಗೆ ಐತೆ. ಅಯ್ಯೋ ನನ್ನ ಬುದ್ಧಿಗಿಷ್ಟು. ಅವ ನನ್ನ ಮನೆಗೆ ಸೊಸೆಯಾಗಿ ಬರೋ ಹೆಣ್ಣಿಗೆ ತಂದಿರೋ ಸೀರೆ ಇದು, ತಗೊಳವ. ಅಕ್ಕ, ಸೀರೆ ಸೂಪರ್ ಆಗಿದೆ. ಅಕ್ಕನ ಸೆಲೆಕ್ಷನ್ ಅಂದ್ರೆ ಸೆಲೆಕ್ಷನ್. ಲೇ ಮಹೇಶ, ಇದು ನನ್ನ ಸೆಲೆಕ್ಷನ್ ಅಲ್ಲ ಕಣೋ ಬಡ್ಡಿ, ಇದನ್ನೇ ಅವ್ರ ಸೆಲೆಕ್ಷನಯ್ಯ. ನಿನ್ನೆ ಅವರೆಯ ಸೆಲೆಕ್ಷನ್ ಮಾಡಿ ಪುರ್ಸಿ ಹಂಗೆಲ್ಲ ಆಡ್ಬಿಟ್ನಲ್ಲ, ಅಲ್ಲೇ ಮಡುಬಿಟ್ಟು ಬಂದಿದ್ರು. ಎಸ್ಸಿ ಎಲ್ಲ ಗೊತ್ತಾಗಿ ನಾನು ಹೋಗಿ ಅದನ್ನೇ ಎತ್ಕೊಂಡು ಬಂದಿರೋದು. ಅಕ್ಕ, ನೀನು ಅಷ್ಟೆಲ್ಲ ವಿವರಿಸೋದು ಬೇಡಕ್ಕ. ಅಕ್ಕ, ಏನಾದ್ರು ತಗೋತೀಯಾ? ಕಾಫಿ, ಟೀ? ನೀನು ಈ ಮನೆ ಬೀಗ್ತಿ ಕಣಕ್ಕ. ಹ್ಞೂ ಕಣಪ್ಪ, ಈ ಮನೆ ಬೀಗ್ತೀನಿ, ನೆಂಟ್ರೇನಲ್ವಲ್ಲ. ನನ್ನ ಮನೆನಾಗೆ ನಾನೇ ಮಾಡ್ಕೊಂಡು ಕಾಫಿ ಕುಡಿತೀನಿ ಬಿಡು. ರೇವತಿ ಒಸಿ ಬಾರವ. ಮಗಳೇ, ತಗೊಂಡೋಗಿ ಒಳಗಡೆ ಭದ್ರವಾಗಿಡು. ಕವರ್ ತಗೊಂಡೋಗು. ಸೀರೆ ಉಳೀತು. ಅಯ್ಯಯ್ಯೋ, ಏನದಕ್ಕೆ ಇದು? ಮದುವೆ ಖರ್ಚು ಕಣವ, 20,000 ಐತೆ. ಅಯ್ಯೋ ಬೇಡ ಅದಕ್ಕೆ. ಯಾಕವ ಹಿಂಗಂತೀಯ? ಹಾಂ, ಹೆಣ್ಮಕ್ಳು ಮದುವೆ ಮನೆ ಖರ್ಚಿರ್ತದೆ. ಎಲ್ಲವೂ ನೀನು ಅವನ ತವ ಕೇಳೋಕ್ಕಾಯ್ತದ? ಅವನ ಬುದ್ಧಿ ಹೆಂಗೆ ಅಂತ ನಂಗೆ ಗೊತ್ತಿಲ್ವಾ? ಅದು ಅಲ್ದೆಲೆಯ, ನಿನ್ನ ಮಗಳು ನನ್ನ ಮನೆ ಸೊಸೆಯಾಗಿ ಬರೋ ಹೆಣ್ಣು, ಅವಳಿಗೆ ಯಾವ ಕೊರತೆನೂ ಇರಬಾರ್ದು ಕಣವ. ಅದಕ್ಕೆ ತಗೊಳವ.